ನಮಸ್ಕಾರ. ಅರಿಯಿತು ಮನವು ಸಂಚಿಕೆಗೆ ಸ್ವಾಗತ. ಇಂದು ನಾವು ಕಾನ್ಶಿಯಸ್ ಪೇರೆಂಟಿಂಗ್ ಜರ್ನಿಯಲ್ಲಿ ಪೇರೆಂಟ್ಸು ಅಪ್ಬ್ರಿಂಗಿಂಗ್ ಅಲ್ಲಿ ಅನುಭವಿಸುವ ಚಾಲೆಂಜಸ್ ಏನು, ಅದಕ್ಕೆ ಪರಿಹಾರಗಳೇನು, ಪ್ರಾಕ್ಟಿಕಲ್ ಮತ್ತು ಇಂಪ್ಲಿಮೆಂಟ್ ಮಾಡಕ್ಕಾಗುವಂತಹ ಪ್ರೊಫೆಷನಲ್ ಗೈಡೆನ್ಸ್ ನ ಇನ್ನು ಮುಂದೆ ತಿಳ್ಕೊಳ್ತಾ ಹೋಗೋಣ. ಪ್ರಸ್ತುತ ಪೇರೆಂಟ್ಸ್ ಎದುರಿಸ್ತಾ ಇರೋ ಸಮಸ್ಯೆಗಳೇನು, ಅದನ್ನ ಹೇಗೆ ಎಫೆಕ್ಟಿವ್ ಆಗಿ ಎದುರಿಸಬೇಕು, ಏನ್ ಮಾಡಬೇಕು, ಏನ್ ಮಾಡಬಾರ್ದು, ಈ ಬಗ್ಗೆ ನೋಡ್ತಾ ಹೋಗೋಣ. ವೈ ಕಿಡ್ಸ್ ಡಸ್ ನಾಟ್ ಲಿಸನ್ ಎನಿಮೋರ್ ಅಂಡ್ ವಾಟ್ ವರ್ಕ್ಸ್. ಮಕ್ಳು ಯಾಕೆ ಪೇರೆಂಟ್ಸ್ ಹೇಳಿದ ಮಾತನ್ನ ಕೇಳೋದೇ ಇಲ್ಲ, ಇಂಥ ಸಮಯದಲ್ಲಿ ಏನ್ ಮಾಡಿದ್ರೆ ವರ್ಕ್ ಆಗುತ್ತೆ ಅಂತ. Do you feel like you repeat the same thing 10 times and your child still ignores you? You are not alone and the problem is not your child being stubborn. ಸೊ ನೀವು 10 ಸರಿ ಹೇಳಿದ್ರೆ ನಿಮ್ಮ ಮಗು ಕೇಳಿಸ್ಕೊಳ್ತಾ ಇಲ್ಲ ಅಂತ ಇದೆಯಾ? ಈ ಚಾಲೆಂಜ್ ಸುಮಾರು ಜನಕ್ಕಿದೆ. Child does not ignore parents because they are bad. They ignore because. ಸೊ ಇಲ್ಲಿ ಮಕ್ಕಳು ಅವರು ಕೆಟ್ಟವರು ಆದ್ರಿಂದ ಪೇರೆಂಟ್ಸ್ ನ ಇಗ್ನೋರ್ ಮಾಡ್ತಾ ಇದ್ದಾರೆ ಅಂತ ಅಲ್ಲ. ಅವ್ರು ಯಾಕೆ ಇಗ್ನೋರ್ ಮಾಡ್ತಾ ಇದ್ದಾರೆ ಅಂದ್ರೆ ದೇ ಆರ್ ಓವರ್ ಸ್ಟಿಮ್ಯುಲೇಟೆಡ್. ಮೇ ಬಿ ಅವರ ಬ್ರೈನ್ ಆ ಟೈಮಲ್ಲಿ ಓವರ್ ಸ್ಟಿಮ್ಯುಲೇಷನ್ ಒಳಗಾಗಿರೋದ್ರಿಂದ ಅದನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಈಗ ಗೊತ್ತಾಗ್ತಾರಲ್ಲ, ಸ್ಟನ್ ಆಗಿರ್ತಾರೆ. ದೇ ಡೋಂಟ್ ಫೀಲ್ ಎಮೋಷನಲಿ ಕನೆಕ್ಟೆಡ್ ಇನ್ ದಟ್ ಮೂಮೆಂಟ್. ಆ ಕ್ಷಣಕ್ಕೆ ಅವರು ಎಮೋಷನಲಿ ನಿಮಗೆ ಕನೆಕ್ಟ್ ಆಗಿಲ್ಲದೆ ಇರಬಹುದು. ಇನ್ಸ್ಟ್ರಕ್ಷನ್ಸ್ ಆರ್ ಟೂ ವೇಗ್ ಅಂಡ್ ರಿಪೀಟೆಡ್ ಟೂ ಆಫನ್. ಪದೇ 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 ಹೇಳ್ತಾನೆ ಇರೋದು ಅದು ಮಕ್ಕಳಿಗೆ ಡೇಂಜರ್ ಅನ್ನೋ ಸಿಗ್ನಲ್ ಕೊಡ್ಬಿಡುತ್ತೆ. When we repeat instruction again and again, children learn something dangerous. They learn they don't have to listen the first time. ಸೊ ಇಂಥ ಸಮಯದಲ್ಲಿ ಏನ್ ಮಾಡಿದ್ರೆ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ, ನಿಧಾನಕ್ಕೆ ಮಾತು ಶುರು ಮಾಡಿ ಐ ಕಾಂಟ್ಯಾಕ್ಟ್ ಇಟ್ಕೊಳ್ಳಿ. ಫಸ್ಟ್ ಮಗು ಹೆಸರಿಡಿದು ಕರೆದು ಆಮೇಲೆ ಏನ್ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದೀರಾ ಕ್ಲಿಯರ್ ಅಂಡ್ ಶಾರ್ಟ್ ಇನ್ಸ್ಟ್ರಕ್ಷನ್ಸ್ ಕೊಡಿ. ಅದು ಫಾಲೋ ಮಾಡೋವರೆಗೂ ವೆಯ್ಟ್ ಮಾಡಿ. ನಿಮ್ಮ ಅರ್ಜೆಂಟಿಗೆ ಅದು ರಿಯಾಕ್ಟ್ ಮಾಡದೇ ಇರ್ಬೋದು. ಅದು ಒಳಗಡೆ ಇಂಟರ್ನಲ್ ಪ್ರೋಸೆಸ್ಗೆ ಸ್ಪೇಸ್ ಕೊಡಿ. ದೆನ್ ಇಟ್ ವಿಲ್ ರಿಯಾಕ್ಟ್ ಆಟೋಮೆಟಿಕಲಿ. ಥ್ಯಾಂಕ್ ಯು.